ಎಷ್ಟು ವ್ಯೂಸ್ಗೆ ಎಷ್ಟು ಅಮೌಂಟ್ ಬರುತ್ತೆ. ನಿಮ್ಗೇನಾದರೂ 1000 ವ್ಯೂಸ್ ಬಂದಿದೆ ಅಂತ ಹೇಳಿದ್ರೆ ನಿಮಗೆ ಬರೋದು ಬರೀ 50 ರುಪೀಸ್ ಬರುತ್ತೆ. 10,000 ವ್ಯೂಸ್ ಬಂದಿದೆ ಅಂತ ಅಂದರೆ 500 ರುಪೀಸ್ ಬರುತ್ತೆ. 10,000 ವ್ಯೂಸ್ಗೆ 500 ರುಪೀಸ್ ಬರುತ್ತೆ. 1,00,000 ಏನಾದರೂ ನಿಮಗೆ ವ್ಯೂಸ್ ಬಂದಿದೆ ಅಂತಂದರೆ 5,000 ವರೆಗೂ ಅಮೌಂಟ್ ಬರುತ್ತೆ. 1,00,000 ಇದ್ದಾಗ 5,000 ವರೆಗೂ ಅಮೌಂಟ್ ಬರುತ್ತೆ. 10,00,000 ಇದೆ ಅಂತ ಹೇಳಿದ್ರೆ 50,000 ವರೆಗೂ ಅಮೌಂಟ್ ಬರುತ್ತೆ. 1 ಮಿಲಿಯನ್ ಏನಾದರೂ ಕ್ರಾಸ್ ಆಯಿತು ಅಂತ ಅಂದರೆ 1 ಮಿಲಿಯನ್ಗೆ ಅಪ್ ಟು ನಿಮಗೆ 2,00,000 ವರೆಗೂ ಅಮೌಂಟ್ ಬರುತ್ತೆ. ಇದು ನಾನು ಲಾಂಗ್ ವಿಡಿಯೋಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಆಮೇಲೆ 10 ಮಿಲಿಯನ್ ಇತ್ತು ಅಂತ ಅಂದರೆ 5,00,000 ವರೆಗೂ ನಿಮಗೆ ಅಮೌಂಟ್ ಬರುತ್ತೆ. ಇಲ್ಲಿ ವೇರಿಯೇಷನ್ಸ್ ಇರುತ್ತೆ. 1,00,000 ವೇರಿಯೇಷನ್ಸ್ ಇರುತ್ತೆ, 5,00,000 ವೇರಿಯೇಷನ್ಸ್ ಇರುತ್ತೆ. ಆಮೇಲೆ ಮೇಯ್ನ್ ಆಗಿ ನೀವು ತಿಳ್ಕೊಬೇಕಾಗಿರೋದೇನು ಅಂದರೆ ಇವೆರಡರಲ್ಲಿ CPM ಮತ್ತು RPM ಅಂತ ಇರುತ್ತಲ್ವ, ಅದು ಡಿಫ್ರೆಂಟ್ ಆಗಿರುತ್ತೆ. ಒಂದು ವೇಳೆ ಅವೆಲ್ಲಾದರೂ ಜಾಸ್ತಿ ಇತ್ತು ಅಂದರೆ ಆವಾಗ ನಿಮಗೆ ಜಾಸ್ತಿ ಅಮೌಂಟ್ ಬರುತ್ತೆ. ಏನಾದರೂ ಕಡಿಮೆ ಇತ್ತು ಅಂತ ಅಂದರೆ ಆಗ ಕಡಿಮೆ ಅಮೌಂಟ್ ಬರುತ್ತೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಇವಾಗ ನಿಮಗೆ 1,00,000 ಇದೆ ಅಂತಂದರೆ 1,00,000ಅಲ್ಲಿ ನಿಮಗೆ ಸಮ್ಟೈಮ್ಸು ಜಾಸ್ತಿನೂ ಅಮೌಂಟ್ ಬರ್ಬೋದು, ಕಡಿಮೆನೂ ಅಮೌಂಟ್ ಬರುತ್ತೆ. ಯಾಕಂತ ಹೇಳಿದ್ರೆ ಇದು ಡಿಪೆಂಡ್ CPM RPM ಮೇಲೆ ಡಿಪೆಂಡ್ ಆಗುತ್ತೆ.